ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪಾರ್ಟ್ ಎನಲ್ಲಿ ಬರುವಂತಹ 8ನೇ ಪ್ರೋಗ್ರಾಮ್ ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಫಂಕ್ಷನ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಆಫ್ ಎ ಲಿಸ್ಟ್ ಯೂಸಿಂಗ್ ಬಬಲ್ ಸಾರ್ಟ್ ಮೆಥಡ್. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಮಾರ್ಜಿನಲ್ ಸ್ಪೇಸ್ ಅಂದರೆ ಇಂಡೆಂಟೇಷನ್ ಯಾವ ಲೆವೆಲಲ್ಲಿ ಇದೆ ಅಂದರೆ L1 ಹಿಡಿದು L5 ವರೆಗೂ ಕೂಡ ಇದೆ. ಸೊ ಪ್ರತಿಯೊಂದು ಸ್ಟೇಟ್ಮೆಂಟು ಕೂಡ ನಾವು ಟೈಪ್ ಮಾಡಬೇಕಾದ್ರೆ ಅದರ ಮೀನಿಂಗ್ನ ತಿಳ್ಕೊಂಡು ಟೈಪ್ ಮಾಡ್ತಾ ಹೋಗೋಣ. ಸೊ ಅದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ನಾವು ಬಬಲ್ ಸಾರ್ಟ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವೀಗ ತಿಳಿತಾ ಹೋಗೋಣ. ಸೊ ಆ್ಯಕ್ಚುಲಿ ಬಬಲ್ ಸಾರ್ಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಸಾರ್ಟಿಂಗ್. ಆ್ಯಕ್ಚುಲಿ ಇದು ಸಾರ್ಟಿಂಗ್ ಅಂತಂದರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸಾರ್ಟಿಂಗ್ ಅಂತ ಹೇಳಿದ್ರೆ ಕೊಟ್ಟಿರುವಂಥ ಒಂದಷ್ಟು ನಂಬರ್ಸ್ಗಳನ್ನು ಲಿಸ್ಟಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಅದನ್ನು ಒಂದು ಆರ್ಡರ್ ವೈಸು ಅಥವಾ ಒಂದು ಅಸೆಂಡಿಂಗ್ ಆರ್ಡರ್ ವೈಸು ಅಥವಾ ಡಿಸೆಂಡಿಂಗ್ ಆರ್ಡರ್ ವೈಸು ನಾವು ಜೋಡಿಸ್ತಾ ಹೋಗ್ತೀವಿ. ಸೊ ಇದನ್ನು ನಾವು ಸಿಂಪ್ಲೆಸ್ಟ್ ಅಲ್ಗಾರಿಥಮ್ ಅಂತ ಕರಿತೀವಿ. ಸೊ ಈ ಒಂದು ಬಬಲ್ ಸಾರ್ಟನ್ನು ನಾವು ಯಾವ ಬಳಸ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಯೂಸ್ಡ್ ಟು ಸಾರ್ಟ್ ಎ ಗಿವನ್ ಸೆಟ್ ಆಫ್ n ಎಲಿಮೆಂಟ್ಸ್ ಪ್ರೊವೈಡೆಡ್ ಇನ್ ದ ಫಾರ್ಮ್ ಆಫ್ ಅನ್ ಅರೇ ವಿತ್ n ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ಒಂದು ಅರೇ ಡೇಟಾ ಟೈಪ್ನಲ್ಲಿ ಒಂದಷ್ಟು ಎಲಿಮೆಂಟ್ಸನ್ನ ಸ್ಟೋರ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಸೊ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನ ನಾವು ಒಂದು ಪ್ರಾಪರ್ ಆರ್ಡರ್ಲಿ ಅರೇಂಜ್ ಮಾಡ್ತಾ ಹೋದರೆ ಸೊ ದಟ್ ಇಸ್ ಕಾಲ್ಡ್ ಬಬಲ್ ಸಾರ್ಟ್. ಇಲ್ಲಿ ಅರೇಯ ಬದಲು ಲಿಸ್ಟ್ ಅಂತ ನಾವು ಹೇಳಬೇಕಾಗುತ್ತೆ. ಅರೇ ಡೇಟಾ ಟೈಪು C++ ಜಾವದಲ್ಲಿ ಬಳಸುತ್ತೀವಿ, ಬಟ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅರೇಯ ಬದಲಾಗಿ ಲಿಸ್ಟ್ ಅನ್ನೋದನ್ನು ನಾವು ಬಳಸ್ತಾ ಹೋಗ್ತೀವಿ. ಸೊ ಈ ಬಬಲ್ ಸಾರ್ಟ್ ಏನಪ್ಪ ಮಾಡುತ್ತೆ ಅಂದರೆ ಕಂಪೇರ್ಸ್ ಆಲ್ ದ ಎಲಿಮೆಂಟ್ಸ್ ಒನ್ ಬೈ ಒನ್. ಸೊ ಒಂದೊಂದಾಗಿ ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಸಾರ್ಟ್ ದೆಮ್ ಬೇಸ್ಡ್ ಆನ್ ದೇರ್ ವ್ಯಾಲ್ಯೂಸ್. ಸೊ ಅದನ್ನು ಸಾರ್ಟಿಂಗ್ ಅಂದರೆ ಅರೇಂಜ್ ಮಾಡಿಕೊಂಡು ಹೋಗ್ತಾ ಬರುತ್ತೆ. ಸೊ ಇಫ್ ದ ಗಿವನ್ ಅರೇ ಅಥವಾ ಲಿಸ್ಟ್ ಹ್ಯಾಸ್ ಟು ಬಿ ಸಾರ್ಟೆಡ್ ಇನ್ ದ ಅಸೆಂಡಿಂಗ್ ಆರ್ಡರ್. ನಾವು ಕೊಟ್ಟಿರುವಂಥ ಲಿಸ್ಟಲ್ಲಿ ಇರುವ ಎಲಿಮೆಂಟ್ಸ್ಗಳನ್ನ ಒಂದು ಸಾರ್ಟೆಡ್ ಆರ್ಡರ್ಲಿ ಅಂದರೆ ಅಸೆಂಡಿಂಗ್ ಆರ್ಡರ್ಲಿ ನಾವು ಡಿಸ್ಪ್ಲೇ ಮಾಡಬೇಕು ಅಂತಂದರೆ ಸೊ ಬಬಲ್ ಸಾರ್ಟ್ ವಿಲ್ ಸ್ಟಾರ್ಟ್ ಬೈ ಕಂಪೇರಿಂಗ್ ದ ಫಸ್ಟ್ ಎಲಿಮೆಂಟ್ ಆಫ್ ದ ಅರೇ ಆರ್ ಲಿಸ್ಟ್ ವಿತ್ ದ ಸೆಕೆಂಡ್ ಎಲಿಮೆಂಟ್. ಮೊದಲ ಎಲಿಮೆಂಟನ್ನು ತಗೊಂಡು ಎರಡನೇ ಎಲಿಮೆಂಟ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ಇಫ್ ದ ಫಸ್ಟ್ ಎಲಿಮೆಂಟ್ ಈಸ್ ಗ್ರೇಟರ್ ದ್ಯಾನ್ ದ ಸೆಕೆಂಡ್ ಎಲಿಮೆಂಟ್, ಮೊದಲ ಎಲಿಮೆಂಟೇ ಗ್ರೇಟರ್ ಆಗಿ ಸೆಕೆಂಡ್ ಎಲಿಮೆಂಟ್ ಸ್ವಲ್ಪ ಸ್ಮಾಲರ್ ಆಗಿದ್ದರೆ ಇಟ್ ವಿಲ್ ಸ್ವ್ಯಾಪ್ ಬೋತ್ ದ ಎಲಿಮೆಂಟ್ಸ್. ಎರಡು ಎಲಿಮೆಂಟ್ಸನ್ನು ಅದು ಸ್ವ್ಯಾಪ್ ಮಾಡ್ಕೊಳ್ತಾ ಬರುತ್ತೆ. ಆ್ಯಂಡ್ ದೆನ್ ಮೂವ್ ಆನ್ ಟು ದ ಕಂಪೇರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಎಲಿಮೆಂಟ್ ಅಂಡ್ ಸೊ ಆನ್. ಸೊ ಇಫ್ ವಿ ಹ್ಯಾವ್ ದ ಟೋಟಲ್ ನಂಬರ್ n ಎಲಿಮೆಂಟ್ಸ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ n ಆಗಿದ್ದಾಗ ದೆನ್ ವಿ ನೀಡ್ ಟು ರಿಪೀಟ್ ದಿಸ್ ಪ್ರೋಸೆಸ್. ಈ ಸಾರ್ಟಿಂಗ್ ಮಾಡೋದಾಗಲಿ ಸ್ವ್ಯಾಪಿಂಗ್ ಮಾಡೋದಾಗಲಿ ಎಷ್ಟು ಪಾಸಸ್ ಅಥವಾ ಎಷ್ಟು ರೌಂಡ್ಸ್ ಬರುತ್ತೆ ಅಂತಂದರೆ n-1 ಟೈಮ್ಸ್ ಬರುತ್ತೆ. ಸೊ ಇಲ್ಲಿ ಬಬಲ್ ಸಾರ್ಟ್ ಅಂತ ನೇಮ್ ಬರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸೊ ವಿತ್ ಎವ್ರಿ ಕಂಪ್ಲೀಟ್ ಇಟರೇಷನ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಇನ್ ದ ಗಿವನ್ ಲಿಸ್ಟ್ ಆರ್ ಅರೇ ಬಬಲ್ಸ್ ಅಪ್ ಟುವರ್ಡ್ಸ್ ದ ಲಾಸ್ಟ್ ಪ್ಲೇಸ್ ಆರ್ ದ ಹೈಯೆಸ್ಟ್ ಇಂಡೆಕ್ಸ್. ಸೊ ಪ್ರತಿ ಇಟರೇಷನ್ನಲ್ಲೂ ನಾವು ಏನು ನೋಡ್ತೀವಿ ಅಂತಂದರೆ ಸೊ ಗ್ರೇಟರ್ ವ್ಯಾಲ್ಯೂ ಇರ್ತಕ್ಕಂಥ ಎಲಿಮೆಂಟು ಆದಷ್ಟು ಹೈಯೆಸ್ಟ್ ಇಂಡೆಕ್ಸ್ ಇರುವಂಥ ಲೊಕೇಶನ್ಗೆ ಶಿಫ್ಟ್ ಆಗ್ತಾ ಬರುತ್ತೆ. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ಎ ವಾಟರ್ ಬಬಲ್ಸ್ ರೈಸಸ್ ಅಪ್ ಟು ದ ವಾಟರ್ ಸರ್ಫೇಸ್. ಸೊ ಏರ್ ಬಬಲ್ಸು ನಮಗೆ ವಾಟರ್ ಲೆವೆಲ್ ಮೇಲೆ ಬಂದು ಸರ್ಫೇಸ್ ಮೇಲೆ ಬಂದು ಹೇಗೆ ಪ್ಲೇಸ್ ಆಗುತ್ತೋ ಆ ರೀತಿ ಇಲ್ಲಿ ಹೈಯರ್ ವ್ಯಾಲ್ಯೂ ಇರ್ತಕ್ಕಂಥ ನಂಬರ್ಸ್ಗಳು ಏನು ಮಾಡುತ್ತೆ ಅಂದರೆ ಹೈಯೆಸ್ಟ್ ಇಂಡೆಕ್ಸ್ ಪೊಸಿಷನ್ಸ್ಗೆ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಬಬಲ್ ಸಾರ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ಪಿಕ್ಚರ್ ವೈಸ್ ನೋಡೋದಾದರೆ ಸೊ ಇಲ್ಲಿ ಫಸ್ಟ್ ಪಾಸಲ್ಲಿ ಏನು ಮಾಡುತ್ತೆ ಅಂದರೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಸೊ 5, 1, 4, 2, 8 5 ಎಲಿಮೆಂಟ್ ನಂಬರ್ಸ್ ತೊಗೊಂಡಿದ್ದಾರೆ. ಸೊ ಮೊದಲನೇ ಎಲಿಮೆಂಟು 5 ಮತ್ತು 1 ಇವೆರಡು ಕಂಪ್ಯಾರಿಸನ್ ನಡೆಯುತ್ತೆ. ಸೊ ಕಂಪ್ಯಾರಿಸನ್ ಮಾಡಿದಾಗ ಫಸ್ಟ್ ನಂಬರ್ ಗ್ರೇಟರ್ ಇದೆ, ಸೆಕೆಂಡ್ ನಂಬರ್ ಕಡಿಮೆ ಇದೆ. ಸೊ ಇವಾಗ ಏನು ಮಾಡುತ್ತೆ, ಸ್ವಾಪಿಂಗ್ ನಡೆಯುತ್ತೆ. ಸ್ವಾಪಿಂಗ್ ನಡೆದಾಗ ಸೊ 1 ಅನ್ನೋದು ಫಸ್ಟ್ ಪೊಸಿಷನ್ ಬರುತ್ತೆ, 5 ಅನ್ನೋದು ಸೆಕೆಂಡ್ ಪೊಸಿಷನ್ ಬರುತ್ತೆ. ಮತ್ತೆ ಸೆಕೆಂಡ್ ಎಲಿಮೆಂಟ್ ಮತ್ತು ಥರ್ಡ್ ಎಲಿಮೆಂಟ್ ಕಂಪ್ಯಾರಿಸನ್ ನಡೆಯುತ್ತೆ. ಸೊ ಅಗೇನ್ ಸೆಕೆಂಡ್ ಎಲಿಮೆಂಟ್ ಗ್ರೇಟರ್ ಇರುತ್ತೆ, ಥರ್ಡ್ ಎಲಿಮೆಂಟ್ ಕಮ್ಮಿ ಇದೆ. ಸೊ ಇಲ್ಲೂ ಕೂಡ ಸ್ವ್ಯಾಪಿಂಗ್ ನಡೆಯುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಸೊ ಥರ್ಡ್ ಎಲಿಮೆಂಟ್ ಮತ್ತು ಫೋರ್ತ್ ಎಲಿಮೆಂಟ್ ಕಂಪೇರ್ ಮಾಡಿದಾಗ ಸೊ ಫೋರ್ತ್ ಎಲಿಮೆಂಟು ಕಮ್ಮಿ ಇರುತ್ತೆ, ಥರ್ಡ್ ಎಲಿಮೆಂಟ್ ಗ್ರೇಟರ್ ಇರುತ್ತೆ. ಸೊ ಇಲ್ಲೂ ಕೂಡ ಸ್ವ್ಯಾಪಿಂಗ್ ನಡೆಯುತ್ತೆ. ಬಟ್ ನೆಕ್ಸ್ಟ್ 5 ಇದೆ, ದೆನ್ 8 ಇದ್ದಾಗ ಸೊ 5 ಲೆಸ್ ಇದೆ, ಸೊ 8 ಗ್ರೇಟರ್ ಇದೆ. ಸೊ ಇಲ್ಲಿ ಯಾವುದೇ ರೀತಿಯ ಸ್ವ್ಯಾಪಿಂಗ್ ಇದೆಯಲ್ಲ. ಸೊ ಇವಾಗ 1, 4, 2, 5, 8 ಅನ್ನೋದು ನಮಗೆ ಒಂದು ಪಾಸ್ನಲ್ಲಿ ಅಥವಾ ಒಂದು ರೌಂಡಲ್ಲಿ ಸಿಕ್ಕಂತಹ ಒಂದು ಲಿಸ್ಟ್ ಆಫ್ ಎಲಿಮೆಂಟ್ಸ್. ಮತ್ತೆ ಇದನ್ನು ರಿಪೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಸೆಕೆಂಡ್ ಪಾಸ್. ಸೊ ಸೆಕೆಂಡ್ ಪಾಸ್ನಲ್ಲಿ ಮತ್ತೆ ಮೊದಲನೇ ಎಲಿಮೆಂಟು ಸೆಕೆಂಡ್ ಎಲಿಮೆಂಟು ಕಂಪ್ಯಾರಿಸನ್ ನಡೆಯುತ್ತೆ.
ಸೊ ಫಸ್ಟ್ ನಂಬರು ಎಸ್ ಇರುತ್ತೆ, ಸೊ ಸೆಕೆಂಡ್ ನಂಬರ್ ಗ್ರೇಡ್ ಇರುತ್ತೆ, ಯಾವುದೇ ರೀತಿಯ ಸ್ವ್ಯಾಪಿಂಗ್ ನಡೆಯಲ್ಲ. ನೆಕ್ಸ್ಟ್ ಇದರಲ್ಲಿ 4 ಮತ್ತು 2ಗೆ ಕಂಪ್ಯಾರಿಸನ್ ಮಾಡಿದಾಗ 4 ಗ್ರೇಟೆಡ್ ಇರುತ್ತೆ, 2 ಲೆಸ್ ಇರುತ್ತೆ, ಸೊ ಅಲ್ಲಿ ಸ್ವ್ಯಾಪಿಂಗ್ ನಡೆಯುತ್ತೆ. ಮತ್ತು 4 ಮತ್ತು 5 ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಯಾವುದೇ ಸ್ವ್ಯಾಪಿಂಗ್ ನಡೆಯೋದಿಲ್ಲ. 5 ಮತ್ತು 8 ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಬೇರೆ ಯಾವುದು ಸ್ವ್ಯಾಪಿಂಗ್ ನಡೆಯಿಲ್ಲ. ಸೊ ನೆಕ್ಸ್ಟ್ ಸಿಗುವಂಥ ಲಿಸ್ಟ್ 1 2 4 5 8. ಸೊ ಮತ್ತೆ ನೆಕ್ಸ್ಟ್ ಲೆವೆಲ್ ಕಂಪ್ಯಾರಿಸನ್ ಹೋಗುತ್ತೆ, ದಟ್ ಈಸ್ ಥರ್ಡ್ ಪಾಸ್ಗೆ ಹೋದಾಗ ಫಸ್ಟ್ ಮತ್ತು ಸೆಕೆಂಡು, ಸೊ ನೋ ಸ್ವ್ಯಾಪಿಂಗ್. ಅಗೇನ್ ಸೆಕೆಂಡ್ ನಂಬರ್ ಆ್ಯಂಡ್ ಥರ್ಡ್ ನಂಬರ್ ನೋ ಸ್ವ್ಯಾಪಿಂಗ್, ಥರ್ಡ್ ಆ್ಯಂಡ್ ಫೋರ್ತ್ ನೋ ಸ್ವ್ಯಾಪಿಂಗ್, ಆ್ಯಂಡ್ ಫೋರ್ತ್ ಆ್ಯಂಡ್ ಫಿಫ್ತ್ ನೋ ಸ್ವ್ಯಾಪಿಂಗ್. ಫೈನಲಿ 1 2 4 5 8. ಸೊ ಇಷ್ಟು ರೀತಿಯಾದಂಥ ಪ್ರಾಸೆಸನ್ನು ನಾವು ಕಾಣಬಹುದು. ಸೊ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇಲ್ಲಿ 5 3 8 4 6 4 6 ಅನ್ನೋ ಒಂದಷ್ಟು ಇನಿಷಿಯಲ್ ಅನ್ಸಾರ್ಟೆಡ್ ಅರೇ ನಮಗೆ ಕೊಟ್ಟಿದ್ದಾರೆ. ಸೊ ಸ್ಟೆಪ್ 1ಅಲ್ಲಿ ಏನು ಮಾಡುತ್ತೆ, ಆಸ್ ಯೂಶುವಲ್, ಸೊ ಕಂಪೇರ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್. ಸೊ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ ಕಂಪೇರ್ ಮಾಡುತ್ತೆ, ಸೊ ಇಲ್ಲಿ ಸ್ವ್ಯಾಪಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ 2ನಲ್ಲಿ ಸೆಕೆಂಡ್ ಎಲಿಮೆಂಟ್ ಮತ್ತು ಥರ್ಡ್ ಎಲಿಮೆಂಟು ಕಂಪ್ಯಾರಿಸನ್ ನಡೆಯುತ್ತೆ, ಬಟ್ ಯಾವುದೇ ರೀತಿಯ ಸ್ವ್ಯಾಪಿಂಗ್ ಅವಶ್ಯಕತೆ ಇಲ್ಲ. ಅಗೇನ್ ಥರ್ಡ್ ಎಲಿಮೆಂಟ್ ಆ್ಯಂಡ್ ಫೋರ್ತ್ ಎಲಿಮೆಂಟ್ ಕಂಪ್ಯಾರಿಸನ್ ನಡೆದಾಗ ಸೊ ಸ್ವ್ಯಾಪಿಂಗ್ ಬರುತ್ತೆ. ಅಗೇನ್ ಫೋರ್ತ್ ಆ್ಯಂಡ್ ಫಿಫ್ತ್ ಎಲಿಮೆಂಟ್ ಕಂಪ್ಯಾರಿಸನ್ ಮಾಡಿದಾಗ ಸ್ವ್ಯಾಪಿಂಗ್ ಆಗುತ್ತೆ. ಆ್ಯಂಡ್ ಫೈನಲಿ ಸೊ ಇದೇ ರೀತಿಯಾದಂಥ ಸ್ಟೆಪ್ಸ್ಗಳನ್ನು ಸೊ ಫ್ರಮ್ 1 to 5 ಸೊ ವಿ ಹ್ಯಾವ್ ಟು ರಿಪೀಟ್. ಸೊ ರಿಪೀಟ್ ಮಾಡಿದ್ರೆ ಎಲ್ಲಿವರೆಗೆ ರಿಪೀಟ್ ಮಾಡಬೇಕಾಗತ್ತೆ ಅಂತಂದರೆ ನೋ ಮೋರ್ ಸ್ವ್ಯಾಪ್ಸ್ ರಿಕ್ವೈರ್ಡ್. ಮುಂದೆ ಯಾವುದೇ ರೀತಿಯಾದಂಥ ಸ್ವ್ಯಾಪಿಂಗ್ಸನ್ನು ಮಾಡೋದು ಅವಶ್ಯಕತೆ ಬರಬಾರ್ದು. ಸೊ ಅಷ್ಟರ ಮಟ್ಟಿಗೆ ನಾವು ಇದನ್ನು ರಿಪೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನಡೆದಂಥ ಅಥವಾ ಇಲ್ಲಿ ಹೇಳಿದಂಥ ಒಂದು ಲಾಜಿಕನ್ನು ನಾವು ಈಗ ಪ್ರೋಗ್ರಾಮಿಂಗ್ ಕೋಡ್ನಲ್ಲಿ ಟೈಪ್ ಮಾಡಿ ನೋಡೋಣ. ಸೊ ಲೆಟ್ ಅಸ್ ಗೋ ಟು ದಿಸ್ ಪೈಥಾನ್ ಐಡಿಯಲಿ ಸಾಫ್ಟ್ವೇರ್. ಸೊ ಇಲ್ಲಿ ಪೈಥಾನ್ ಐಡಿಯಲಿ ಸಾಫ್ಟ್ವೇರ್ಗೆ ಹೋಗಿ, ಸೊ ಇದು ಡಿಬಗ್ ವಿಂಡೋ, ದೆನ್ ಗೋ ಟು ರನ್ ಕಮಾಂಡ್ ವಿಂಡೋ. ಸೊ ಇಲ್ಲಿ ಸೊ ನಾವು ಫಂಕ್ಷನ್ನ ಡಿಫೈನ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ಸೊ ಡಿಫೈನ್ ದಟ್ ಸೆಲೆಕ್ಷನ್ ಅಂಡರ್ಸ್ಕೋರ್ ಸಾರ್ಟ್. ಸೊ ಇಲ್ಲಿ ನಾವು ಫೈಲ್ ನೇಮು ಅಥವಾ ಯಾವ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಆ ಒಂದು ಪ್ರೋಗ್ರಾಮ್ನ ಟೈಟಲ್ಗೆ ಸಂಬಂಧಪಟ್ಟಂಥ ಫಂಕ್ಷನ್ ನೇಮನ್ನು ನಾವು ಕೊಡಬೇಕಾಗತ್ತೆ. ಸೊ ಲೆಟ್ ಅಸ್ ಗಿವ್ ಬಬಲ್ ಸಾರ್ಟ್ ಅಂಡರ್ಸ್ಕೋರ್ ಸಾರ್ಟ್ ಅಂತ ಟೈಪ್ ಮಾಡಿ. ಏನಕ್ಕೆ ನಾವು ಇಲ್ಲಿ ಅಂಡರ್ಸ್ಕೋರ್ ಸಿಂಬಲ್ ಬಳಸ್ತಾ ಇದ್ದೀವಿ ಅಂದರೆ ನೀವು ಬಬಲ್ ಮತ್ತು ಸಾರ್ಟ್ ಅನ್ನೋ ಎರಡು ವರ್ಡನ್ನು ಕಂಬೈನ್ ಮಾಡ್ತಾ ಇದ್ದೀವಿ. ಸೊ ಫಂಕ್ಷನ್ ನೇಮ್ ಆಗಲಿ ವೇರಿಯಬಲ್ ನೇಮ್ ಆಗಲಿ ಯಾವತ್ತು ಸಿಂಗಲ್ ನೇಮ್ ಆಗಿ ನಾವು ಟೈಪ್ ಮಾಡಬೇಕಾಗುತ್ತೆ. ಹಾಗಾಗಿ ಬಬಲ್ ಅಂಡರ್ಸ್ಕೋರ್ ಸಾರ್ಟ್. ಸೊ ವಿತಿನ್ ಪ್ಯಾರಾಂಥಸಿಸ್ ಅರೇ ಅನ್ನೋ ಪ್ಯಾರಾಮೀಟರ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ. ಸೊ ಕೋಲನ್ ಕೊಡೋ ನೆಕ್ಸ್ಟ್ ಲೈನ್. ಸೊ ಇಲ್ಲಿ ಫಸ್ಟು ಎನ್ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಎನ್ ಅಂತಂದರೆ ಸೊ ಲೆಂತ್ ಆಫ್ ದಟ್ ಪರ್ಟಿಕ್ಯುಲರ್ ಲಿಸ್ಟ್. ಸೊ ಲೆಂತ್ ಆಫ್ ARR. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ದ ಲಾಸ್ಟ್ ಲೆಂತ್ ಆಫ್ ಅಂತ ಹೇಳಿದ್ರೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸು ಆ ಒಂದು ಲಿಸ್ಟಲ್ಲಿ ಅಥವಾ ಅರೇನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾವು ಆಫ್ಟರ್ ಫೈಂಡಿಂಗ್ ದ್ಯಾಟ್ ಸೊ ಫಾರ್ ಲೂಪ್ನ ಬಳಸ್ಕೊಂಡು ಫಾರ್ ಲೂಪ್ ಐ ಇನ್ ರೇಂಜ್ ಸೊ ಅಪ್ ಟು ಎನ್ ನಂಬರ್ ಆಫ್ ಎಲಿಮೆಂಟ್ಸ್ವರೆಗೆ ಈ ಲೂಪಿಂಗ್ನ ತೊಗೊಳ್ಬೇಕಾಗುತ್ತೆ. ಅಂದರೆ ನಂಬರ್ ಆಫ್ ಪಾಸಸ್ಸು ನಾವು 0 ಅಂದರೆ 1ಇಂದ ತೊಗೊಂಡ್ರೆ ಸೊ 1 to n ವರೆಗೂ ಹೋಗುತ್ತೆ. ಸೊ 0 ಅಂತ ತೊಗೊಂಡ್ರೆ n-ವರೆಗೆ ನಂಬರ್ ಆಫ್ ಪಾಸಸ್ ನಡೀತದೆ. ಸೊ ನೆಕ್ಸ್ಟ್ ಲೈನ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ಅನದರ್ ಫಾರ್ ಲೂಪ್. ಸೊ ದಟ್ ಈಸ್ j in range. So within parenthesis 0 starting index 0. ಸೊ ನೆಕ್ಸ್ಟ್ ಅಪ್ ಟು ಎಲ್ಲಿವರೆಗೆ ನಾವು ಇದನ್ನು ತೊಗೋಬೇಕಂದ್ರೆ n-i-1 ವರೆಗೆ ನಾವು ಸೊ ಕಂಡೀಷನ್ನ ತೊಗೋಬೋದು. ಸೊ ಕೋಲನ್ ದೆನ್ ಗೋ ಟು ನೆಕ್ಸ್ಟ್ ಲೈನ್. ಇಲ್ಲಿ ಸೊ ಎಲಿಮೆಂಟ್ ಟು ಎಲಿಮೆಂಟ್ ಹೇಗಪ್ಪ ಕಂಪ್ಯಾರಿಸನ್ ಮಾಡ್ತಾರೆ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಜೆ ಲೂಪ್. ಸೊ ಇಫ್ ARR ಆಫ್ ಜೆ ಈಸ್ ಅಂದರೆ ಮೊದಲ ಎಲಿಮೆಂಟು ಏನಾದರೂ ಗ್ರೇಟರ್ ದ್ಯಾನ್ ದ ಸೆಕೆಂಡ್ ಎಲಿಮೆಂಟ್ ARR ಆಫ್ ಜೆ ಪ್ಲಸ್ 1 ಇದು ಕಂಡೀಷನ್ ಏನಾದರೂ ಟ್ರೂ ಆಗಿದ್ದರೆ ದೆನ್ ವಿ ಹ್ಯಾವ್ ಟು ಗೋ ಟು ನೆಕ್ಸ್ಟ್ ಲೈನ್. ದೆನ್ ಹಿಯರ್ ವಿ ಹ್ಯಾವ್ ಟು ಡೂ ದ ಸ್ವ್ಯಾಪಿಂಗನ್ನು ಇಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಅರೇ ಆಫ್ ಜೆ ಕಾಮಾ ಅರೇ ಆಫ್ ಜೆ ಪ್ಲಸ್ 1 then that should be equal to array of j plus 1 comma array of j. ಸೊ ಈ ರೀತಿ ಸ್ವ್ಯಾಪಿಂಗ್ ಮಾಡೋದ್ರ ಮೂಲಕ ನಾವು ಎಲಿಮೆಂಟ್ಸನ್ನು
ಇಂಟರ್ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಇದು ಬಬಲ್ ಸಾರ್ಟ್ನಲ್ಲಿ ಮಾಡುವಂಥ ಟಾಸ್ಕ್ ಅಥವಾ ಫಂಕ್ಷನ್ನ ಕಂಪ್ಲೀಟಾಗಿ ಕೋಡಿಂಗ್ ಮಾಡಾಗಿದೆ. ಸೊ ಗೋ ಟು ನೆಕ್ಸ್ಟ್ ಲೈನ್, ಕರ್ಸರ್ ಪಾಯಿಂಟು. ಸೊ ಅರೇ ಸ್ವಾಪಿಂಗ್ ಸ್ಟೇಟ್ಮೆಂಟಲ್ಲೇ ಇರುತ್ತೆ. ಸೊ ಬೈ ಪ್ರೆಸ್ಸಿಂಗ್ ದ ಬ್ಯಾಕ್ ಸ್ಪೇಸ್ ಬಟನ್ ಯು ಕ್ಯಾನ್ ಮೂವ್ ಟು ದಿಸ್ ಕರ್ಸರ್ ಪಾಯಿಂಟ್ ಟು ದ ಫಸ್ಟ್ ಲೈನ್. ಸೊ ಈಗ ನಾವು ಇನ್ನೂ ಒಂದು ಫಂಕ್ಷನ್ನ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಡಿಫೈನ್ ಇನ್ಪುಟ್ ಅಂಡರ್ಸ್ಕೋರ್ ಲಿಸ್ಟ್, ದೆನ್ ಓಪನ್ parenthesis, closing parenthesis and colon. ಸೊ ನೆಕ್ಸ್ಟ್ ಲೈನ್. ಸೊ ನಾವೀಗ ಒಂದು ಎಂಟಿ ಅರೇನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಎಂಟಿ ಅರೇ ಕ್ರಿಯೇಟ್ ಮಾಡಾಗಿದೆ. ನೆಕ್ಸ್ಟ್ ಎನ್ಗೆ ಒಂದಷ್ಟು ಇನ್ಪುಟ್ ವ್ಯಾಲ್ಯೂಸ್ನ ಕೊಡಬೇಕಾಗಿರುತ್ತೆ. ಸೊ ಎನ್ ಈಕ್ವಲ್ ಟು ಇಂಟೀಜರ್ ಇನ್ಪುಟ್. ಸೊ ವಿತಿನ್ parenthesis, within double quote, enter the number of elements in the list. ಸೊ ಲಿಸ್ಟ್ನಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು ಅನ್ನೋದನ್ನ ನಾವಿಲ್ಲಿ ಮೆಸೇಜನ್ನು ಟೈಪ್ ಮಾಡಿಕೊಂಡು ಎನ್ಗೆ ಇನ್ಪುಟನ್ನು ಕೊಡ್ತಾ ಹೋಗ್ತೀವಿ. ಸೊ ನಾವು ಅಗೇನ್ ಒನ್ ಬೈ ಒನ್ ಎಲಿಮೆಂಟ್ಸ್ನ ಎಂಟ್ರಿ ಮಾಡಬೇಕಂದ್ರೆ ಫಾರ್ ಲೂಪ್ ಇನ್ ರೇಂಜ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಅಪ್ ಟು ಎನ್ ಲೆಂತ್ ಆಫ್ ದ್ಯಾಟ್ ಲಿಸ್ಟ್ವರೆಗೂ ತಗೊಂಡು ಸೊ ನೆಕ್ಸ್ಟ್ ಲೈನ್ ಎಲಿಮೆಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಲಿಮೆಂಟ್ ಈಸ್ ಈಕ್ವಲ್ ಟು ಇಂಟೀಜರ್ ಇನ್ಪುಟ್, ದೆನ್ ವಿತಿನ್ ಡಬಲ್ ಕೋಟ್ ಎಂಟರ್ ಎಲಿಮೆಂಟನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲ ಎಲಿಮೆಂಟನ್ನು ಎಂಟ್ರಿ ಕೊಟ್ಟ ಮೇಲೆ ಸೊ ಎಲಿಮೆಂಟ್ ಅನ್ನೋ ವೇರಿಯಬಲ್ನಲ್ಲಿ ನಾವು ಎಂಟ್ರಿ ಮಾಡುವಂಥ ನಂಬರು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಅರೇನಲ್ಲಿ ನಾವು ಅಪೆಂಡ್ ಮಾಡಬೇಕಾಗತ್ತೆ. ಸೊ APPEND ಅಪೆಂಡ್ ಮೆಥಡನ್ನ ಹೋಗಿ ಅಲ್ಲಿ ನಾವು ಎಲಿಮೆಂಟ್ ಅನ್ನೋ ಪ್ಯಾರಾಮೀಟರ್ನ ಸೆಂಡ್ ಮಾಡ್ತಾ ಹೋಗ್ಬೇಕು. ಸೊ ಏನಕ್ಕೆ ಇಲ್ಲಿ ಅಪೆಂಡನ್ನು ಬಳಸಿದ್ದಾರೆ ಅಂದರೆ ನಾವು ಎಂಟ್ರಿ ಮಾಡುವಂಥ ನಂಬರು ಇರುವಂತಹ ಲಿಸ್ಟಲ್ಲಿ ಲಾಸ್ಟ್ ಇಂಡೆಕ್ಸ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಲಿಸ್ಟ್ ವಿ ಕ್ಯಾನ್ ಆ್ಯಡ್ ದ ಎಲಿಮೆಂಟ್ಸ್ ಬೈ ಯೂಸಿಂಗ್ ಅಪೆಂಡ್ ಮೆಥಡ್. ಸೊ ಎಲಿಮೆಂಟ್ಸ್ ಎಲ್ಲ ಎಂಡ್ ಮಾಡಿದ್ಮೇಲೆ ಎಲ್ಲ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಿದ್ಮೇಲೆ ಸೊ ನಾವು ವಿ ಹ್ಯಾವ್ ಟು ರಿಟರ್ನ್ ದ್ಯಾಟ್ ಅರೇ. ಸೊ ಆ ಅರೇನ ನಾವು ರಿಟರ್ನ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕೆಲವು ಸಲ ಅರೇ ಅಂತ ಹೇಳ್ತಾ ಇರ್ತೀವಿ, ಕೆಲವು ಸಲ ಲಿಸ್ಟ್ ಅಂತ ಹೇಳ್ತೀವಿ. ಸೊ ಎರಡೂ ಕೂಡ ಒಂದೇ ಅರ್ಥನ ಕೊಡುವಂಥದ್ದು ಡೇಟಾ ಟೈಪು. ಸೊ ಇಲ್ಲಿ ಇನ್ಪುಟ್ ಅಂಡರ್ಸ್ಕೋರ್ ಲಿಸ್ಟ್ ಅನ್ನೋ ಫಂಕ್ಷನ್ ಕಂಪ್ಲೀಟ್ ಆದಮೇಲೆ ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಲೈನ್. ಸೊ ಕರ್ಸರ್ ಪಾಯಿಂಟಲ್ಲಿ ಹೈಲೈಟ್ ಆಗ್ತಾ ಹೋಗುತ್ತೆ. ಸೊ ವಿ ಕ್ಯಾನ್ ಟೇಕ್ ಒನ್ ಮೋರ್ ಲೈನ್ ಸ್ಪೇಸ್. ಇಲ್ಲಿ ಅರೇ ಅಂತ ಹೇಳಿದ್ರೆ ಸೊ ನಾವು ಇನ್ಪುಟ್ ಅಂಡರ್ಸ್ಕೋರ್ ಲಿಸ್ಟ್ ಮೆಥಡನ್ನು ಅಸೈನ್ ಮಾಡ್ತಾ ಹೋಗ್ತೀವಿ. ಏಕೆಂದರೆ ನಾವು ಎಂಟ್ರಿ ಮಾಡುವಂಥ ಪ್ರತಿಯೊಂದು ಎಲಿಮೆಂಟ್ಸು ಕೂಡ ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಇನ್ಪುಟ್ ಲಿಸ್ಟ್ ಫಂಕ್ಷನ್ನ ಮೂಲಕ ನಾವು ಎಲಿಮೆಂಟ್ಸನ್ನು ತೊಗೊಳ್ತಾ ಹೋಗುತ್ತೆ. ಹಾಗಾಗಿ ಆ ಮೆಥಡನ್ನೇ ನಾವು ಅಥವಾ ಆ ಫಂಕ್ಷನ್ನ ನಾವು ARR ವೇರಿಯಬಲ್ಗೆ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಒರಿಜಿನಲ್ ಲಿಸ್ಟನ್ನ ಪ್ರಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒರಿಜಿನಲ್ ಲಿಸ್ಟ್ ಕೋಲನ್ ದೆನ್ ಕ್ಲೋಸ್ ಡಬಲ್ ಕೋಟ್ ARR. ಸೊ ಈ ಒರಿಜಿನಲ್ ಲಿಸ್ಟ್ ಆದಮೇಲೆ ನಾವೀಗ ಬಬಲ್ ಸಾರ್ಟ್ ಮೆಥಡ್ನ ಕಾಲ್ ಮಾಡಬೇಕಾಗುತ್ತೆ. ಯಾಕಂದರೆ ಸಾರ್ಟಿಂಗ್ ಮಾಡಬೇಕಾಗಿರೋದ್ರಿಂದ ಬಬಲ್ ಅಂಡರ್ಸ್ಕೋರ್ ಸಾರ್ಟ್. ಸೊ ಇಲ್ಲಿ ಏನು ಪ್ಯಾರಾಮೀಟರ್ ನಾವು ಸೆಂಡ್ ಮಾಡಿದ್ವಿ ಅದನ್ನು ಟೈಪ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಪ್ರಿಂಟ್ ದಟ್ ಮೆಸೇಜ್, ಪ್ರಿಂಟ್ ವಿತಿನ್ ದ ಡಬಲ್ ಕೋಟ್ ಸಾರ್ಟೆಡ್ ಲಿಸ್ಟ್. ಸೊ ಕೋಲನ್ ಡಬಲ್ ಕೋಟ್ ದೆನ್ ARR. ಸೊ ಇಷ್ಟು ನಾವು ಕೋಡಿಂಗನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಲೆಟ್ ಅಸ್ ಗೋ ಟು ರನ್ ಆಪ್ಷನ್, ದೆನ್ ರನ್ ಮಾಡಿ. ಸೊ ಕ್ಲಿಕ್ ಆನ್ ಓಕೆ. ಸೊ ನಮಗೆ ಇಲ್ಲಿ ಒಂದು ಡೈಲಾಗ್ಸ್ ಬಾಕ್ಸ್ ಬರ್ತಾ ಇದೆ. ಸೊ ಸೇವ್ ಆಸ್. ಸೊ ಇಲ್ಲಿ ಫೈಲ್ ನೇಮ್ ಬಂದು bubble.py ಅನ್ನೋದನ್ನು ಟೈಪ್ ಮಾಡಲೇಬೇಕಾಗುತ್ತೆ. ಕ್ಲಿಕ್ ಆನ್ ಸೇವ್. ಸೊ ಔಟ್ಪುಟ್ ವಿಂಡೋ ಬಂದಿದೆ. ಸೊ ಔಟ್ಪುಟ್ ವಿಂಡೋನಲ್ಲಿ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಲಿಸ್ಟ್. ಸೊ ನಾನು 5 ಅಂತ ಕೊಡ್ತಿದ್ದೆ. ಸೊ 1 by 1 ಎಂಟ್ರಿ ಮಾಡ್ತಾ ಹೋಗೋಣ. 34, ದೆನ್ 56, 23, 12 ಆ್ಯಂಡ್ 34. ಸೊ 5 ಎಲಿಮೆಂಟ್ಸ್ನ ಎಂಟ್ರಿ ಮಾಡಿದ್ಮೇಲೆ ಸೊ ಪ್ರೆಸ್ ಎಂಟರ್ ಕೀ. ಸೊ ಒರಿಜಿನಲ್ ಲಿಸ್ಟ್ ಏನು ಹಳೇದು ನಾವು ಎಂಟ್ರಿ ಮಾಡಿದ್ವಿ ಸೊ ಅಷ್ಟು ಎಲಿಮೆಂಟ್ಸ್ ಡಿಸ್ಪ್ಲೇ ಆಗಿದೆ. ಸಾರ್ಟೆಡ್ನಲ್ಲಿ ಅಸೆಂಡಿಂಗ್ ಆರ್ಡರಲ್ಲಿ ಡಿಸ್ಪ್ಲೇ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ಬಬಲ್ ಸಾರ್ಟ್ ಟೆಕ್ನಿಕ್ಕಿಂದ ನಾವು ಎಷ್ಟೇ ನಂಬರ್ಸ್ ಕೊಟ್ಟರು ಕೂಡ ಸಾರ್ಟಿಂಗ್ ಮಾಡಬಹುದಾಗುತ್ತೆ. ಇಟ್ ಇಸ್ ಅ ವೆರಿ ಸಿಂಪ್ಲೆಸ್ಟ್ ಅಲ್ಗಾರಿಥಮ್ ಟು ಡೂ ದ ಸಾರ್ಟಿಂಗ್. ಸೊ ಅಂದರೆ ನಾವು 5 ನಂಬರ್ಸ್ ಕೊಟ್ಟಿದ್ದೀವಿ ಅಂದರೆ ನಿಯರ್ಲಿ ಅರೌಂಡ್ n-1 ಅಂದರೆ 5-1 4 ಟೈಮ್ಸ್ ಪಾಸಸನ್ನು ನಾವು ಕಾಣ್ಬೋದು. ಸೊ ಈಗ
ಈ ಪ್ರೋಗ್ರಾಮಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಸೊ ಲಾಜಿಕ್ ಬಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಬೇರೆ ಏನಾದರೂ ಮಾಹಿತಿಗಳು ಬೇಕಾದಲ್ಲಿ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸೊ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಉಳಿದಂತಹ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. Thank you so much.